and you again check. Okay, mobile app ಅಲ್ಲಿ ಲಿಂಕ್ಸ್ ಎಲ್ಲ ಸರಿಯಾಗಿ ಕ್ಲಿಕ್ ಆಗಿದಾಗ ವರ್ಕ್ ಆಗ್ತಾ ಇದೆಯಾ, ರೈಟ್, ಪೇಮೆಂಟ್ ಪೇಜ್ ಬರ್ತಾ ಇದೆಯಾ, ಪೇಮೆಂಟ್ ಆದಮೇಲೆ ನನಗೆ ಆರ್ಡರ್ ಹಿಸ್ಟ್ರಿಯಲ್ಲಿ ಕಾಣಿಸ್ತಿದೆಯಾ. ಸೊ ಆಲ್ ದೋಸ್ ಥಿಂಗ್ಸ್ ಯು ಟೆಸ್ಟ್ ಇಟ್ ಆನ್ ದ ಮೊಬೈಲ್. ಸೇ ಡೆಸ್ಕ್ಟಾಪ್ ಆ್ಯಪ್ ವಿಲ್ ಟೇಕ್. ಡೆಸ್ಕ್ಟಾಪ್ ಆ್ಯಪ್ ಹೇಗೆ ಟೆಸ್ಟ್ ಮಾಡ್ತೀರಿ? ಡೆಸ್ಕ್ಟಾಪ್ ಆ್ಯಪ್ ಸಿಮಿಲರ್. ಲೆಟ್ಸ್ ಸೇ ಯು ಆರ್ ವರ್ಕಿಂಗ್ ಫಾರ್ ಮೈಕ್ರೋಸಾಫ್ಟ್ ವರ್ಡ್ ಟೆಸ್ಟಿಂಗ್ ಟೀಮಲ್ಲಿ ಇದ್ದೀರಿ. ಸೊ ನೀವೇನು ಮಾಡ್ತೀರಿ ಅಂತ ಮೈಕ್ರೋಸಾಫ್ಟ್ ವರ್ಡ್ ಆ್ಯಪನ್ನು ಡೌನ್ಲೋಡ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಿ ಅದರಲ್ಲಿರುವ ಲಿಂಕ್ಸ್ ಎಲ್ಲ ಇರ್ತದಲ್ಲ ಅದನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಟೆಸ್ಟ್. ಸೊ ದಟ್ ಈಸ್ ದ ವರ್ಕ್ ಆಫ್ ಅ ಮ್ಯಾನ್ಯಲ್ ಟೆಸ್ಟರ್. ಮ್ಯಾನ್ಯಲ್ ಅಂದ್ರೆ ಏನು? ನಾನು ಫಿಸಿಕಲಿ ಹೋಗ್ಬಿಟ್ಟು ಐ ಗೋ ಆ್ಯಂಡ್ ಕ್ಲಿಕ್ ಈಚ್ ಆ್ಯಂಡ್ ಇಂಡಿವಿಜುವಲ್. ಸೊ ದಿಸ್ ರೋಲ್ ಈಸ್ ಕನ್ಫರ್ಮ್. ಆಯಿತಾ? ದಿಸ್ ರೋಲ್ ಈಸ್ ಕನ್ಫರ್ಮ್ಡ್ ಅಂದರೆ ನೀವು ಯಾವುದೇ ಸಾಫ್ಟ್ವೇರ್ನ ಬಿಲ್ಡ್ ಮಾಡಿದ್ರು, ಬಿಕಾಸ್ ಲಾಟ್ ಆಫ್ ಹೈಪ್ ಇಸ್ ದೇರ್ ಫಾರ್ ಆಟೋಮೇಷನ್ ಟೆಸ್ಟರ್, ರೈಟ್? ನೀವು ಕೇಳಿರ್ತೀರಿ ಟೆಸ್ಟಿಂಗ್ ಅಂದ ಕೂಡಲೇ ಆಟೋಮೇಷನ್ ಟೆಸ್ಟರ್. ಬಟ್ ಆಟೋಮೇಷನ್ ಟೆಸ್ಟ್ ಮಾಡೋದು ನಿಮ್ಮ ಮ್ಯಾನ್ಯಲ್ ಟೆಸ್ಟ್ ಆದಮೇಲೆ. ಫಸ್ಟ್ ಲೆವೆಲ್ ಟೆಸ್ಟ್ ಮಾಡೋದು ಯಾವಾಗಲೂ ಮ್ಯಾನ್ಯಲ್ ಟೆಸ್ಟರ್. ಸೊ ಇವನ್ ಇಫ್ ಯು ಆಸ್ಪೈರ್ ಟು ಬಿಕಮ್ ಆಟೋಮೇಷನ್ ಟೆಸ್ಟರ್, ಯು ನೀಡ್ ಟು ನೋ ವಾಟ್ ಗೋಸ್ ಆನ್ ಇನ್ ಮ್ಯಾನ್ಯಲ್ ಟೆಸ್ಟಿಂಗ್. ಆಟೋಮೇಷನ್ ಟೆಸ್ಟಿಂಗ್ ಬರೋದು ಓನ್ಲಿ ಪಾರ್ಟ್ ಆಫ್ ದ ಥಿಂಗ್ಸ್ ಯು ಕ್ಯಾನ್ ಆಟೋಮೇಟ್. Okay, so that's why manual testing is very important. That's why we have some internships going on. People have a misunderstanding that okay, an automation content starting, but you need to know what is manual testing. Okay, so manual testing ಅಲ್ಲಿ ಯಾವ ಥರದ ಸ್ಕಿಲ್ಸನ್ನು ಟೆಸ್ಟ್ ಮಾಡಬೇಕು ಅಂದರೆ ಯಾವ ಥರದ ಸ್ಕಿಲ್ಸ್ ನನಗೆ ಬೇಕು, ರೈಟ್? ಯು ಹ್ಯಾವ್ ಟು ಗೋ ಆ್ಯಂಡ್ ಮ್ಯಾನ್ಯಲಿ ಟೆಸ್ಟ್ ಎವ್ರಿಥಿಂಗ್ ಆ್ಯಂಡ್ ಆಲ್ ದೋಸ್ ಸ್ಟಫ್. All right. So, Prithvi, anything to say? Okay. So next step, what we'll do andre, okay, Ganesh ಅವರು ಸೆಲೇನಿಯಂ ಅಂತಿದ್ದಾರೆ, right? That is part of your automation test, right? Automation testing, I'll come to that. But the main thing, right? Manual testing is very important. ನೀವು ಟೆಸ್ಟಿಂಗ್ ರೋಲಿಗೆ ಹೋಗುವಾಗ ದಿಸ್ ಇಸ್ ದ ವೆರಿ ಫಸ್ಟ್ ಸ್ಟೆಪ್. ಮ್ಯಾನ್ಯಲ್ ಟೆಸ್ಟಿಂಗ್ ಹೇಗೆ ಮಾಡ್ತಾರೆ ಅಂತ ಗೊತ್ತಿರಲೇಬೇಕು, ಈವನ್ ಇಫ್ ಯು ಗೋ ಟು ದೀಸ್ ಥಿಂಗ್ಸ್. ಆಯಿತಾ? ಮ್ಯಾನ್ಯಲ್ ಟೆಸ್ಟಿಂಗ್ ಅಂದರೆ ಇಟ್ ಇಸ್ ಸಿಂಪಲ್ ಪಾರ್ಟ್, ರೈಟ್? ಹೋಗಿ ಟೆಸ್ಟ್ ಮಾಡೋದು. ಬಟ್ ದಿಸ್ ಇಸ್ ಜಸ್ಟ್ ಸ್ಮಾಲ್ ಪಾರ್ಟ್ ಆಫ್ ದ ಥಿಂಗ್, ರೈಟ್? ಒಂದು ಹೋಲ್ ವೀಲ್ ಇದು ಒಂದು ಚಿಕ್ಕ ಪಾರ್ಟ್ ಅದು. ಬಟ್ ಮ್ಯಾನ್ಯಲ್ ಟೆಸ್ಟಿಂಗ್ ನಿಮ್ಗೆ ಗೊತ್ತಿರಲೇಬೇಕು ಟೆಸ್ಟಿಂಗ್ ಫೀಲ್ಡ್, ಯಾಕಂದರೆ ಅದರಲ್ಲಿ ಬರುವಂಥ ಪ್ರಾಸೆಸ್ ನಾವು ಡಿಫೈನ್ ಮಾಡ್ತೀವಿ. ಸೊ ದಟ್ಸ್ ವೈ ವಿ ಹ್ಯಾವ್ a course actually with the internship now recently, next week launch, right? If you are interested, just check it out on our website, right? MicroDegree.work. So that is one, right? That's why manual testing ಅಲ್ಲಿ actually you have certain tools to learn. ಮತ್ತೆ ಯಾವ ಪ್ರಾಸೆಸ್, ರೈಟ್? ಸಾಫ್ಟ್ವೇರ್ ಹೇಗೆ ಡೆವಲಪ್ ಆಗ್ತದೆ ಅಂತ ನಿಮಗೆ ಗೊತ್ತಾಗ್ತದೆ. ಅಗೇನ್ ವೇರ್ ಆರ್ ಟೆಸ್ಟರ್ಸ್ ಇನ್ವಾಲ್ವ್ಡ್ ಅಂತ. ಸೊ ದಟ್ಸ್ ವೇರ್ ಮ್ಯಾನ್ಯಲ್ ಟೆಸ್ಟರ್ ಕಮ್ಸ್. ಸೊ ಒಂದ್ಸತಿ ಆ ವೆಬ್ಸೈಟನ್ನು ಟೆಸ್ಟ್ ಮಾಡಿದ ಮೇಲೆ, ರೈಟ್, ಮ್ಯಾನ್ಯಲ್ ಟೆಸ್ಟಿಂಗ್ ಆದ ಮೇಲೆ ವಾಟ್ ಹ್ಯಾಪನ್ಸ್ ಇಸ್ ಮೊಬೈಲ್ ಆ್ಯಪ್ ಟೆಸ್ಟರು ಸಿಮಿಲರ್ ಫಾರ್ ಮೊಬೈಲ್ಸ್, ರೈಟ್? ಮೊಬೈಲ್ ಆ್ಯಪನ್ನು ಟೆಸ್ಟ್ ಮಾಡೋರು. ಇನ್ನು ಎ ಪಿ ಐ ಟೆಸ್ಟರ್ ಅಂದರೆ ಯಾರು? ಹಾಗಾದರೆ ಯು ವುಡ್ ಹ್ಯಾವ್ ಹರ್ಡ್ ಆಫ್ ದಿಸ್, ರೈಟ್? ಎ ಪಿ ಐ ಟೆಸ್ಟಿಂಗ್ ಗೊತ್ತಾ? ಇಫ್ ಯು ಆರ್ ಲುಕಿಂಗ್ ಫಾರ್ ಜಾಬ್ಸ್ ಸಮಟೈಮ್ಸ್. ಸೊ ದೀಸ್ ಆರ್ ಡಿಫ್ರೆಂಟ್ ಗೈಸ್ ಫ್ರಮ್ ಮ್ಯಾನ್ಯಲ್ ಟೆಸ್ಟರ್ಸ್. ಮ್ಯಾನ್ಯಲ್ ಟೆಸ್ಟರ್ ಅಂದರೆ ಇವನ್ ದೀಸ್ ಆರ್ ಮ್ಯಾನ್ಯಲಿ ಟೆಸ್ಟಿಂಗ್, ಬಟ್ ದೇ ಡೂ ಸರ್ವರ್ ಸೈಡ್ ಟೆಸ್ಟಿಂಗ್. ಎ ಪಿ ಐ ಟೆಸ್ಟರ್ಸ್ ಅಥವಾ ಬ್ಯಾಕ್ ಎಂಡ್ ಟೆಸ್ಟರ್ಸ್ ಅಂತಾರೆ. ಸೊ ಅಗೇನ್ ದಿಸ್ ಇಸ್ ಪಾರ್ಟ್ ಆಫ್ ಮ್ಯಾನ್ಯಲ್ ಟೆಸ್ಟಿಂಗ್, ಬಟ್ ದಿಸ್ ಇಸ್ ಸಪ್ರೇಟ್ ಕ್ಯಾಟಗರಿ. ನೀವು ಸರ್ವರಲ್ಲಿ ಏನಾದರೂ ಹೊಸ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡ್ತಾ ಇದ್ರಿಗೆ, ಒಂದು ವೆಬ್ಸೈಟನ್ನು ಡೆವಲಪ್ ಮಾಡುವಾಗ, ರೈಟ್, ಒಂದು ವೆಬ್ಸೈಟನ್ನು ಡೆವಲಪ್ ಮಾಡುವಾಗ ಯು ಹ್ಯಾವ್ ಅ ಫ್ರಂಟ್ ಎಂಡ್ ಆ್ಯಂಡ್ ಅ ಬ್ಯಾಕ್ ಎಂಡ್, ಆಯಿತಾ? ದೋಸ್ ಥಿಂಗ್ಸ್ ಐ ಟೋಲ್ಡ್ ಯು ಇನ್ ದ ಲಾಸ್ಟ್ ಸೆಷನ್, ರೈಟ್? ಫ್ರಂಟ್ ಎಂಡ್ ಇರ್ತದೆ, ಒಂದು ಬ್ಯಾಕ್ ಎಂಡ್ ಅಂತ ಇರ್ತದೆ. ಸೊ ಬ್ಯಾಕ್ ಎಂಡಲ್ಲಿ ನೀವು ಸರ್ವರನ್ನು ಕ್ರಿಯೇಟ್ ಮಾಡ್ತೀರಲ್ಲಿ ಲಾಜಿಕ್ ಬರ್ತಾರಲ್ಲ ಡೆವಲಪರ್ಸ್ ಎಲ್ಲ, ಸೊ ಅದು ಸರಿಯಾಗಿದೆಯಾ ಅಂತ ಟೆಸ್ಟ್ ಮಾಡಲಿಕ್ಕೆ ದೇರ್ ಇಸ್ ಅ ಸಪ್ರೇಟ್ ಸೆಟ್ ಆಫ್ ಪೀಪಲ್ ಕಾಲ್ಡ್ ಎ ಪಿ ಐ ಟೆಸ್ಟರ್ಸ್. ಅದಕ್ಕೆ ಒಂದು ಟೂಲ್ ಕೂಡ ಬರ್ತದೆ, ಪೋಸ್ಟ್ಮ್ಯಾನ್ ಅಂತ ಟೂಲ್ ಯೂಸ್ ಮಾಡ್ತಾರೆ. ಸೊ ಎ ಪಿ ಐ ಟೆಸ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮ್ಯಾನ್ಯಲ್ ಟೆಸ್ಟಿಂಗ್, ಬಟ್ ಅದಕ್ಕೆ ಸಪ್ರೇಟ್ ರೋಲ್ಸ್ ಇದೆ. ಸೊ ದಟ್ ಈಸ್ ಸರ್ವರ್ ಸೈಡ್ ಟೆಸ್ಟ್. ಮ್ಯಾನ್ಯಲ್ ಟೆಸ್ಟರ್ಸ್ ಅಂದರೆ ಯಾರು ಬರ್ತಾರೆ ಹಾಗಾದರೆ? ನಿಮ್ಮ ಇದು ಎದುರೆಲ್ಲ ಇದೆಯಲ್ಲ, ಎಲ್ಲ ಲಿಂಕ್ಸ್ ಕ್ಲಿಕ್ ಮಾಡೋದು, ಫ್ಲೋ ಸರಿಯಾಗಿ ವರ್ಕ್ ಆಗ್ತಿದೆ, ಎಂಡ್ ಟು ಎಂಡ್ ಟೆಸ್ಟಿಂಗ್ ಎಲ್ಲ ಮಾಡೋದು ಮ್ಯಾನ್ಯಲ್ ಟೆಸ್ಟರ್ಸ್. ಜಿ ಯು ಐ ಟೆಸ್ಟಿಂಗ್ ಕೂಡ ಅಂತಾರೆ. ಜಿ ಯು ಐ ಅಂದರೆ ಗ್ರಾಫಿಕಲ್ ಯೂಸರ್ ಅಲ್ಲ. ದೆನ್ ಕಮ್ಸ್ ಈ ಇ ಟಿ ಎಲ್ ಟೆಸ್ಟರ್ ಅಂತಾನು ಇದೆ. ಇದು ಆಲ್ಮೋಸ್ಟ್ ನಿಮ್ಮ ಡೇಟಾ ಸೈಡ್ ಬರ್ತಿದೆ, ಲೈಕ್ ಡೇಟಾ ಈಗ ತುಂಬ ಡೇಟಾ ಸೈನ್ಸ್ ಕಡೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆಯಲ್ಲ, ಪೀಪಲ್ ಆರ್ ಲೋಡಿಂಗ್ ದ ಡೇಟಾ, ಆಲ್ ದೋಸ್ ಸ್ಟಫ್. ಅದು ಲಾಂಚ್ ಮಾಡುವಾಗ ದಿ ಚೆಕ್ ಇಫ್ ಆಲ್ ದೀಸ್ ಥಿಂಗ್ಸ್, ರೈಟ್? ನಿಮ್ಮ ಡೇಟಾ ಲೋಡ್ ಆಗಿ ಡಿಫ್ರೆಂಟ್ ಸರ್ವರ್ಸಲ್ಲಿ ಲೋಡ್ ಆಗ್ತಾ ಇದೆಯಾ ಅಥವಾ ಎಲ್ಲ ಆಟೋಮೇಟ್ ಮಾಡಬೇಕಲ್ಲ, ಅದೆಲ್ಲ ಸರಿ ಇದೆಯಾ ಅಂತ ಟೆಸ್ಟ್ ಮಾಡಲಿಕ್ಕೆ ದೇ ಹ್ಯಾವ್ ಸಮಥಿಂಗ್ ಇ ಟಿ ಎಲ್ ಟೆಸ್ಟರ್ ಅಂತ, ಎಕ್ಸ್ಟ್ರಾಕ್ಟ್ ಟ್ರಾನ್ಸ್ಫಾರ್ಮ್ ಲೋಡ್ ಅಂತ ಹೇಳ್ತಾರೆ. ಸೊ ದ್ಯಾಟ್
ಟೆಸ್ಟರ್ ಸಪರೇಟ್ ರೋಲ್ ಇದೆ, ಬಟ್ ಇಟ್ಸ್ ಜಸ್ಟ್ ಪಾರ್ಟ್ ಆಫ್ ಮ್ಯಾನ್ಯುಯಲ್ ಟೆಸ್ಟ್. Okay. Now coming to what is automation tester then, right? Why do we have automation tester? So the thing is, say first time ಈ application build ಆಗಿದೆ, right? Amazon.com ಅಥವಾ Flipkart.in.com ಅಂತ build ಆಗಿದೆ. ಸೊ ಬಿಲ್ಡ್ ಆದ ವೆಬ್ಸೈಟ್ ಅನ್ನು ನಾವು ಫಸ್ಟ್ ಆಗಿ ಮ್ಯಾನ್ಯಲ್ ಆಗಿ ಟೆಸ್ಟ್ ಮಾಡ್ತೇವೆ, ರೈಟ್? ಸೊ ಡೆವಲಪರ್ಸ್ ಡೆವಲಪ್ ಮಾಡಿ ಕೊಟ್ಟಿರ್ತಾರೆ, ದೇ ಟೆಸ್ಟ್ ಅಟ್ ಹೈ ಲೆವೆಲ್, ರೈಟ್? ಅವರಿಗೆ ಇರುವಂಥ ಫಂಕ್ಷನಾಲಿಟೀಸ್ ಟೆಸ್ಟ್ ಮಾಡ್ತಾರೆ. ಬಟ್ when you develop something, right, you don't see the problems within the app, right? You miss ಮಾಡ್ತಾ ಇರ್ತೀವಿ. That's why testers will find these bugs ಅಂತಾರೆ ಅಥವಾ ಡಿಫೆಕ್ಟ್ಸ್ ಅಂತಾರೆ. ಸೊ ಏನಾಗ್ತದೆ ಅಂದರೆ ಟೆಸ್ಟರ್ಸ್ ಹೀಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅವರು ಒಂದು ಸಾಫ್ಟ್ವೇರನ್ನು ಬಿಲ್ಡ್ ಮಾಡಿ, ರೈಟ್? ಸೊ ಅದನ್ನು ವಾಟ್ ಹ್ಯಾಪನ್ಸ್ ಇಸ್ ಟೆಸ್ಟರ್ಸ್ ವಿಲ್ ಸ್ಟಾರ್ಟ್ ಟೆಸ್ಟಿಂಗ್ ಮ್ಯಾನ್ಯಲಿ, ರೈಟ್? ಎಲ್ಲದೂ ಲಿಂಕ್ ಕ್ಲಿಕ್ ಮಾಡ್ತಾರೆ, ಸೈನ್ ಇನ್ ಆಗ್ತಾ ಇದೆಯಾ, ಸೈನ್ ಇನ್ ಆದಮೇಲೆ ಈ ಕಡೆ ಇದೆಲ್ಲ ಚೇಂಜ್ ಆಗ್ತಾ ಇದೆಯಾ, ನನ್ನ ಆರ್ಡರ್ಸ್ ಕಾಣಿಸ್ತದ, ವಿಶ್ ಲಿಸ್ಟ್ ಕಾಣಿಸ್ತದ, ಎಲ್ಲ ಎವ್ರಿಥಿಂಗ್ ಇಂಡಿವಿಜುವಲ್ ಲಿಂಕಲ್ಲಿ ಯು ವಿಲ್ ಹ್ಯಾವ್ ಅ ಬಿಗ್ ಟೀಮ್ ಹೂ ವಿಲ್ ಟೆಸ್ಟ್ ಇಂಡಿವಿಜುವಲ್, ರೈಟ್? ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಣಿಸ್ತದ, ಈ ಪ್ರೈಸಸ್ ಸರಿ ಇದೆಯಾ, ರೈಟ್? ಎಂಡ್ಸ್ ಇಲ್ಲಿ ಟೈಮಿಂಗ್ ಸರಿ ಇದೆಯಾ, ಎಲ್ಲ, even the smallest things, right? Otherwise what happens if your pricing is coming low and ಯಾರು ಕಡಿಮೆ ಪ್ರೈಸಿಗೆ ಮೊಬೈಲ್ ತಗೊಂಡ್ರೆ 1,000 ರೂಪಾಯಿಗೆ, ರೈಟ್? ಆಲ್ ದೋಸ್ ಥಿಂಗ್ಸ್ ಯು ಟೆಸ್ಟ್ ಇಫ್ ದ ಯು ಡಿಫೈನ್ ಮಾಡಿರೋದು ಮತ್ತೆ ತೋರಿಸ್ತಾ ಇರೋದು ಸರಿ ಇದೆ, ರೈಟ್? ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಟೆಸ್ಟೆಡ್ ಬೈ ದ ಟೆಸ್ಟರ್. ದಟ್ ಈಸ್ ಡನ್ ಮ್ಯಾನ್ಯಲಿ, ಆಯ್ತಾ? ಆಟೋಮೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ವಾಟ್ ಹ್ಯಾಪನ್, ಇದನ್ನೆಲ್ಲ ಒಂದ್ಸತಿ ಟೆಸ್ಟ್ ಮಾಡಿಬಿಡ್ತಾರೆ, ಆಮೇಲೆ ವೆಬ್ಸೈಟ್ ಲಾಂಚ್ ಆಗ್ತದೆ, ರೈಟ್? ಇನ್ನೂ ಆಟೋಮೇಷನ್ ಬಂದಿಲ್ಲ, ವೆಬ್ಸೈಟ್ ಲಾಂಚ್ ಆಗೋ ತನಕ ಆಟೋಮೇಷನ್ ಟೆಸ್ಟ್ ಬಂದಿಲ್ಲ. ಸೊ ಸೆಕೆಂಡ್ ಟೈಮ್ ಏನು ಮಾಡ್ತಾರೆ ಅಂದರೆ, ಓಕೆ ಏನಾಗಿದೆ, ಸೊ Amazon.in ವೆಬ್ಸೈಟ್ ಲಾಂಚ್ ಆಗಿದೆ, ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಕಮ್, ಓಕೆ? ಅಮೆಝಾನ್ ಪೇ ಏನು ಬಂದಿರೋದಿಲ್ಲ. ಸೇ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಲೈಕ್ ದ್ಯಾಟ್. ಸೊ ಸೇ ನೆಕ್ಸ್ಟ್ ವರ್ಷನಲ್ಲಿ 1 ವರ್ಷ ಆದಮೇಲೆ ದೇ ವಾಂಟ್ ಟು ಲಾಂಚ್ ಸಮಥಿಂಗ್ ಕಾಲ್ಡ್ ಅಮೆಝಾನ್ ಪೇ, ರೈಟ್? ಆರ್ ಫ್ಲಿಪ್ಕಾರ್ಟ್ ಪೇ. ಆವಾಗ ಏನು ಮಾಡ್ತಾರೆ, ಡೆವಲಪರ್ಸ್ ಬಂದುಬಿಟ್ಟು ಒಂದು ಹೊಸ ಲಿಂಕ್ ಆ್ಯಡ್ ಮಾಡ್ತಾರೆ, ಇಲ್ಲಿ ಕ್ಲಿಕ್ ಮಾಡಿದರೆ ಅದರ ಪೇಜ್ ಓಪನ್ ಆಗುತ್ತೆ, ರೈಟ್? ಆ್ಯಂಡ್ ಇದರ ಒಳಗೆ ಎಷ್ಟು ಲಿಂಕ್ಸ್ ಇದೆ, ರೈಟ್? ಆಲ್ ದೀಸ್ ಥಿಂಗ್ಸ್ ಆರ್ ಕ್ರಿಯೇಟೆಡ್ ಮೇ ಬಿ ಇನ್ನು 1 ವರ್ಷ ಆದಮೇಲೆ ಅಮೆಝಾನ್ ಲಾಂಚ್. ಸೊ ಇದನ್ನು ಟೆಸ್ಟ್ ಮಾಡಬೇಕಲ್ಲ. ಸೊ ಇದನ್ನು ಟೆಸ್ಟ್ ಮಾಡುವಾಗ ವಾಟ್ ಹ್ಯಾಪನ್ಸ್ ಇಸ್, ಇದನ್ನು ಮಾತ್ರ ಟೆಸ್ಟ್ ಮಾಡೋದಿಲ್ಲ. ಸೊ ದರ್ ಇಸ್ ಸಮಥಿಂಗ್ ಕಾಲ್ಡ್ ರಿಗ್ರೆಷನ್ ಟೆಸ್ಟಿಂಗ್. ರಿಗ್ರೆಷನ್ ಟೆಸ್ಟಿಂಗ್ ಅಂದರೆ, ಈಗ ಚೇಂಜಸ್ ಆಗಿದೆಯಲ್ಲ, ಹೊಸ ಚೇಂಜಸ್ ಜೊತೆಗೆ ಈ ಹಳೇದು ಏನೆಲ್ಲ ವರ್ಕ್ ಆಗ್ತಿತ್ತಲ್ಲ ಅದನ್ನಷ್ಟನ್ನು ಟೆಸ್ಟ್ ಮಾಡ್ತಾರೆ, ರೈಟ್? ಅದಕ್ಕೆ ದಟ್ಸ್ ವೇರ್ ಟೆಸ್ಟ್ ಇಸ್ ಬಿಕಮ್ ಇಂಪಾರ್ಟೆಂಟ್, ರೈಟ್? ಜಸ್ಟ್ ಒಂದನ್ನು ಮಾತ್ರ, ಹೊಸ ಫಂಕ್ಷನಾಲಿಟಿ ಮಾತ್ರ ಟೆಸ್ಟ್ ಮಾಡೋದಿಲ್ಲ, ಈ ಬೇರೆ ಏನಾದರೂ ಬ್ರೇಕ್ ಆಯ್ತಾ ಅಂತ ಟೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಎಲ್ಲದು ಅಗೇನ್ ದೇ ವಿಲ್ ಕಮ್ ಅಂಡ್ ಚೆಕ್ ಆಲ್ ದೀಸ್ ಥಿಂಗ್ಸ್, ರೈಟ್? ಸೊ ದಿಸ್ ಪ್ರಾಸೆಸ್ ಓವರ್ ಟೈಮ್, ರೈಟ್? ಆಫ್ಟರ್ ಸೇ ಸುಮಾರು ಫಂಕ್ಷನಾಲಿಟೀಸ್ ಓವರ್ ಟೈಮ್ ಆ್ಯಡ್ ಮಾಡ್ತಾ ಮಾಡ್ತಾ, ಸೇ ಯು ಆರ್ ಲಾಂಚಿಂಗ್ ಸಮಥಿಂಗ್ ನ್ಯೂ ಎವ್ರಿ 3 months ಆರ್ 6 months. ಈ ರಿಗ್ರೆಷನ್ ಟೆಸ್ಟಿಂಗ್ ಅಂತ ಇದೆಯಲ್ಲ, ರಿಗ್ರೆಷನ್ ಟೆಸ್ಟಿಂಗ್ ಅಂದ್ರೆ ಏನು? ಯು ಆರ್ ಟೆಸ್ಟಿಂಗ್ ಇಫ್ ಮುಂಚೆ ವರ್ಕ್ ಆಗ್ತಿದ್ದ ಫೀಚರ್ಸ್ ಎಲ್ಲ ಇನ್ನೂ ವರ್ಕ್ ಆಗ್ತಾ ಇದೆಯಾ. ಸೊ that becomes harder, right? Every time ಏನು ಹೊಸ ಫೀಚರ್ ಲಾಂಚ್ ಆಗ್ತಿದೆ, you need to have testers to test each and everything, right? Plus the site becomes complicated. So ಅದಕ್ಕೆ what they did is they came up with something called automation, right? ಪೈಥಾನ್ ಇರ್ಬೋದು, ಜಾವಾ ಇರ್ಬೋದು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ಕೊಂಡು ಈ ಟೆಸ್ಟಿಂಗ್ ಅನ್ನು ಆಟೋಮೇಟ್ ಮಾಡಿದ್ರು. ಏನು ಮಾಡಿದ್ರು ಅಂದರೆ, ಸೊ ಪೈಥಾನ್ಗೆ ಯು ಕ್ಯಾನ್ ರೈಟ್ ಅಪ್ ಲಾಜಿಕ್ ಸಚ್ ದಟ್ ಇದನ್ನು ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗ್ತದ. ಈ ಪೇಜ್ ಓಪನ್ ಆಗ್ತದೆ ಅಂತ ಹೇಗೆ ವೆರಿಫೈ ಮಾಡ್ತೀರಿ? ಆ್ಯಸ್ ಅ ಹ್ಯೂಮನ್ ಯು ಕ್ಯಾನ್ ಚೆಕ್, ಓಕೆ ಒಂದು ಈ ಥರ ಪೇಜ್ ಬರ್ತದೆ ಅಂತ, ಬಟ್ ಹೌ ವಿಲ್ ಯು ಟೆಲ್ ದ ಸಾಫ್ಟ್ವೇರ್ ಟು ಅಂಡರ್ಸ್ಟ್ಯಾಂಡ್? ಸೊ ದ್ಯಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ URL, ರೈಟ್? ಅಡ್ರೆಸ್ ಅಂತ ಹೇಳಿದ್ನಲ್ಲ ನಿನ್ನೆ, ಸೊ ಅದೇ ಥರ. ಸೊ ದಿಸ್ ಇಸ್ ದ ಅಡ್ರೆಸ್ ಆಫ್ ದ ಪೇಜ್. ಎವ್ರಿ ಪೇಜ್ ಆಸ್ ಅ ಅಡ್ರೆಸ್. ಫ್ಲಿಪ್ಕಾರ್ಟಿಗೆ ಒಂದು ಇದೆಯಲ್ಲ, ಹೋಮ್ ಪೇಜಿಗೆ ಒಂದು ಅಡ್ರೆಸ್ ಇದೆ, ಇಟ್ ಇಸ್ flipkart.com. ಮೊಬೈಲ್ಸಿಗೆ ಒಂದು ಸಪ್ರೇಟ್ ಅಡ್ರೆಸ್ ಇದೆ, ರೈಟ್? ಸೊ ಏನು ಮಾಡ್ತಾರೆ ಅಂದರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ URL ಲೋಡ್ ಆಯಿತು ಅಂದರೆ that means this page is loading properly, okay? So that thing you automate it, ಅದನ್ನ ನೀವು ಸಾಫ್ಟ್ವೇರ್ ಅಲ್ಲಿ ಬರೀತೀವಿ. ಸೊ ಇಫ್ ಐ ಕ್ಲಿಕ್ ಆನ್ ದಿಸ್ ಲಿಂಕ್, ಈ URL ಬಂತು ಅಂದರೆ ದಿಸ್ ಇಸ್ ವರ್ಕಿಂಗ್ ಕರೆಕ್ಟ್ಲಿ ಅಂತ ಡಿಫೈನ್ ಮಾಡ್ತೀವಿ. ಅದನ್ನು ನೀವು ಸಾಫ್ಟ್ವೇರ್ ಅಲ್ಲಿ ಲಾಜಿಕ್ ಬರೀ, ಸಿಂಪಲ್, ರೈಟ್? ಕ್ಲಿಕ್ ಆನ್ ದಿಸ್ ಲಿಂಕ್ ಅಂತ ಒಂದು ಸೆಲೇನಿಯಂ, ಗಣೇಶ್ ಅವ್ರು ಹೇಳಿದ್ರಲ್ಲ, ಆ ಸೆಲೇನಿಯಂ ಈ ಸಾಫ್ಟ್ವೇರ್ ಅನ್ನು ಅಥವಾ ಪೈಥಾನ್ ಅಲ್ಲಿ ಬರುವಂತಹ ಲೈಬ್ರರಿಯನ್ನು ಯೂಸ್ ಮಾಡಿಕೊಂಡು ವಾಟ್ ಯು ಡೂ ಇಸ್ ಯು ರೈಟ್ 3 ಲೈನ್ ಆಫ್ ಕೋಡ್. ಒಂದು ಬ್ರೌಸರ್ ಓಪನ್ ಮಾಡಲಿಕ್ಕೆ ಆಟೋಮೆಟಿಕ್ ಆಗಿ ಒಂದು ಕೋಡ್ ಬರೀತೀವಿ, ರೈಟ್? ಸಿಂಗಲ್ ಲೈನ್ ಓಪನ್ ಬ್ರೌಸರ್. ಅದಾದಮೇಲೆ ಕ್ಲಿಕ್ ಆನ್ ದಿಸ್ Amazon.in, ಆವಾಗ ಇದು ಓಪನ್ ಆಗ್ತದೆ. ಅದಾದಮೇಲೆ ಕ್ಲಿಕ್ ಆನ್ ದಿಸ್ ಲಿಂಕ್ ಅಂತ ಮಾಡಿದರೆ 3 ಸ್ಟೆಪ್ಸಲ್ಲಿ 3 ಲೈನ್ ಆಫ್ ಕೋಡಲ್ಲಿ ಯು ಆರ್ ಚೆಕಿಂಗ್, ಓಕೆ ದಿಸ್ ಪೇಜ್ ಬರ್ತಾ ಇದೆ ಇಲ್ವಾ. ಸೊ ದಿಸ್ ಇಸ್ ಆಟೋಮೇಷನ್, ರೈಟ್? ಹಾಗೇನೆ ಯು ಆರ್ ರೈಟಿಂಗ್ ದ ಕೋಡ್ ಫಾರ್ ಈಚ್ ಆ್ಯಂಡ್ ಎವ್ರಿ ಲಿಂಕ್, right? Again, this is a lot of task, right?
and you need so many people. It's not like ಒಬ್ಬರೇ ಕೂತ್ಕೊಂಡು ಬರೀತಿತ್ತು. ಇಟ್ಸ್ ಅ ಟೀಮ್, ಸುಮಾರು ಟೀಮ್ ಇರ್ತದೆ. ಆಟೋಮೇಷನ್ ಟೆಸ್ಟರ್ಸ್ ಅಂತಾನೆ ಸಪ್ರೇಟ್ ಇರ್ತಾರೆ. ಅವರಿಗೆ ಈಗ ಇಂಡಸ್ಟ್ರಿಯಲ್ಲಿ ತುಂಬ ಯೂಸ್ ಆಗುವಂಥದ್ದು ಸೆಲೇನಿಯಂ, ರೈಟ್? ಸೆಲೇನಿಯಂ ಟೆಸ್ಟರ್ ಅಂತಾನು ಹೇಳ್ತಾರೆ. ಸೊ ಆ ಸಾಫ್ಟ್ವೇರ್ ಪೈಥಾನಲ್ಲಿ ಇರ್ಬೋದು ಅಥವಾ ಜಾವಾದಲ್ಲಿ ಯು ಕ್ಯಾನ್ ಯೂಸ್ ಬೋತ್. ತುಂಬ ಫೇಮಸ್ ಆಗಿದೆ. ಸೊ ದಟ್ ಇಸ್ ವಾಟ್ is for automation testing. Okay, I hope you got an idea of who is an automation, right? But this comes only after ಒಂದು ವೆಬ್ಸೈಟ್ ಲಾಂಚ್ ಆಗಿಬಿಟ್ಟು ಮೇ ಬಿ 2 3 4 ವರ್ಷನ್ 3 4 ಸರಿ ಎನ್ಹ್ಯಾನ್ಸ್ಮೆಂಟ್ ಆದಮೇಲೆ ನಾರ್ಮಲಿ ಆಟೋಮೇಷನ್ ಮಾಡ್ತಾರೆ. ಪ್ಲಸ್ ಯು ನೆವರ್ ಕಾಂಟ್ ಎವರ್ ಕಾಂಟ್ ರಿಪ್ಲೇಸ್ ಹ್ಯೂಮನ್ಸ್, ರೈಟ್? ಸಾಫ್ಟ್ವೇರ್ ಕಾಂಟ್ ಟೆಸ್ಟ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಆಟೋಮೇಟ್ ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಯು ವಿಲ್ ಹ್ಯಾವ್ ಓನ್ಲಿ ಪಾರ್ಟ್ ಆಫ್ ದ ಥಿಂಗ್ಸ್ ವಿಚ್ ಇಸ್ ರಿಡಂಡೆಂಟ್. ತುಂಬ ರಿಪಿಟೇಷನ್ ಇರುವಂಥ ಟಾಸ್ಕನ್ನು ಮಾತ್ರ ಆಟೋಮೇಟ್ ಮಾಡ್ಬೋದು. ಅದರ್ ಥಿಂಗ್ಸ್ ಯು ಸ್ಟಿಲ್ ನೀಡ್ ದೀಸ್ ಗೈಸ್. ಸೊ ಈ ರೋಲ್ಸ್ ಯಾವಾಗಲೂ ಎಲ್ಲೂ ಹೋಗೋದಿಲ್ಲ, ರೈಟ್? ಪೀಪಲ್ ಹ್ಯಾವ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದಟ್ ಓಕೆ ಆಟೋಮೇಷನ್ ಬಂತು, these guys will lose job. Actually what happens is these guys, if they have this automation skills, they have that level up. Okay, so all these manual tester, mobile app tester, API tester, ellarigu automation is a add-on, right? It's not like this is replacing that. This is just an add-on to these guys. So ನೀವು ಫಸ್ಟ್ ಮ್ಯಾನ್ಯಲ್ ಟೆಸ್ಟಿಂಗ್ ಕಲ್ತ್ರೆ, ರೈಟ್, ಆರ್ ಆಲ್ ದೀಸ್ ಥಿಂಗ್ಸ್, ಅದಾದಮೇಲೆ ಯು ಮೂವ್ ಇಂಟು automation testing. Okay, these are the roles in software testing.